ಸುಂಕುತ್ಕಟ್ಟೆ ಸುಂದ್ರಿ ಕಾಫಿ ಮಾಡ್ತಿದ್ದ ಗಂಡನ್ಗೆ ನನ್ನ ಗಂಡ ನಾಯಂಡಳ್ಳಿ ನಾಗೇಶ್ಗೆ ಬಿಸಿ ಬಿಸಿ ಖಾರದ ಕಾಫಿ ಮಾಡ್ಕೊಡ್ತೀನಿ. ನಾಗರಬಾವಿ ನಾಗವೇಣಿ ನಿನ್ನ ಆಟನ ಈಗ ಶುರು ಮಾಡು. ಹಲೋ, ಜಕ್ಕೂರ್ ಜಗನ್ಮೋಹನ್ ಅವರೇ ಹೇಳಿ. ಲೊಕೇಶನ್ ಕಳಿಸಿ, ನಾನು ಬರ್ತಾ ಇದ್ದೀನಿ, ಆನ್ ದ ವೇ ಬರ್ತಾ ಇದ್ದೀನಿ. ಕಾಫಿ ರೆಡಿನಾ ಸುಂಕುತ್ಕಟ್ಟೆ ಸುಂದ್ರಿ? ನಾನು ಅರ್ಜೆಂಟಾಗಿ ಒಂದು 10,000 ಕೋಟಿ ರೂಪಾಯಿ ಡೀಲ್ಗೆ ಹೋಗಬೇಕು. 10,000 ಕೋಟಿ ಹೋದ್ರೆ ಹೋಯ್ತು, ನೀವು ಫಸ್ಟ್ ಕಾಫಿ ತಗೊಳ್ಳಿ. ನಾನು ಕಾಫಿ ಕುಡಿಯೋಕ್ಕಿಂತ ಮುಂಚೆ ಅಕ್ಕ ಹತ್ರ ಆಶೀರ್ವಾದ ತಗೋಬೇಕು. ನಾಗರಬಾವಿ ನಾಗವೇಣಿ ಅಕ್ಕ. ಅಕ್ಕ, ಇವತ್ತು ಗಂಗೋತ್ರಿ ಬಾರಲ್ಲಿ ಜಸ್ಟ್ 20,000 ಕೋಟಿದು ಒಂದು ಡೀಲ್ ಇದೆ ಅಕ್ಕ, ನೀನು ಆಶೀರ್ವಾದ ಇರಲಿ ಅಕ್ಕ. ಆಶೀರ್ವಾದ ತಗೊಂಡಾಯ್ತಲ್ಲ, ಇವಾಗ ಕಾಫಿ ತಗೊಳ್ಳಿ. ಬೇಕಂತ ನನ್ನ ಪ್ಯಾಂಟ್ನ ಒದ್ದೆ ಮಾಡಿ ನನ್ನ 30,000 ಕೋಟಿ ಡೀಲ್ನ ನೀರಲ್ಲಿ ಹೋಮ ಮಾಡ್ಬಿಟ್ಟಲ್ಲ ಸುಂಕುತ್ಕಟ್ಟೆ ಸುಂದ್ರಿ. ಅಯ್ಯೋ, ಕಾಫಿ ಲೋಟ ಹೇಗೆ ತೂತಾಯ್ತು ಅಂತ ನಂಗೆ ಗೊತ್ತಿಲ್ಲ ರೀ. ಕಿಚನಲ್ಲಿ ನಾನು ನಿಮ್ಮ ಅಕ್ಕ ಅಷ್ಟೇ ಇದ್ದಿದ್ದು. ಹೋ, ಹಾಗಾದ್ರೆ ನಿನ್ನ ಪ್ರಕಾರ ನಾನು ಕಿಚನ್ಗೆ ಬಂದು ಗೋಡೆ ನೋಡು ಪೇಂಟ್ ನೋಡು ಅಂತ ಹೇಳಿ ಕಾಫಿ ಲೋಟ ತೂತ್ ಮಾಡಿದೆ. ನನ್ನ ತಮ್ಮನ 40,000 ಕೋಟಿ ಡೀಲ್ನ ನಾನೇ ಹಾಳು ಮಾಡಿದೆ. ನೀನೇನು ಮಾಡ್ತಿದ್ಯಾ ಗೊತ್ತಾ? ಪವಿತ್ರವಾದ ಅಕ್ಕ ತಮ್ಮನ ಸಂಬಂಧಕ್ಕೆ ಹುಳಿ ಇಂತಿದ್ಯಾ. ನೋಡು ನೋಡು ಈ ಸುಂಕುತ್ಕಟ್ಟೆ ಸುಂದ್ರಿನ. ನಾವು ಮಾಡ್ತಾ ಇರೋ ಸೀರಿಯಲ್ನ ಬೇಕಾದ್ರೆ ಚೆನ್ನಾಗಿಲ್ಲ ಅಂತ ಬ್ಲೇಮ್ ಮಾಡ್ಬಿಡು, ಆದ್ರೆ ನಮ್ಮಕ್ಕ ಲೋಟ ತೂತ್ ಮಾಡಲು ಅಂತ ಬ್ಲೇಮ್ ಮಾಡ್ಬೇಡ. ನಮ್ಮಕ್ಕ ಡೈಲಾಗ್ ಹೊಡೆದಿದ್ ಸಾಕು, ಕಪ್ಪಾಳಕ್ಕೆ ಹೊಡಿ. ಇಲ್ಲಿ ಇಲ್ಲಿ ಸುಂದ್ರಿ ಏನಮ್ಮ ಮಾಡ್ತಿದ್ದೆ? ಅಯ್ಯೋ, ಗೋಡೆ ಮೇಲೆ ಪೇಂಟು. ಎಲ್ಲಿ? ಅಲ್ಲೇ ಲೆಫ್ಟು, ರೈಟ್ ರೈಟ್ ರೈಟು. ಅಲ್ಲೇ ಇದೆ ನೋಡಿ. ಈ 50,000 ಕೋಟಿ ಡೀಲ್ ಹಾಳಾಗೋದ್ರೂ ಪರವಾಗಿಲ್ಲ, ನಮ್ಮ ಅಕ್ಕಂಗೆ ಯಾರು ಏನು ಹೇಳಬಾರ್ದು. ಅಯ್ಯೋ ಹೋಗ್ಲಿ ಬಿಡು, ನಿನ್ನ ಮದುವೆ ಆಗಿ ಬಂದು ಇನ್ನೂ 2 ಡೇಸ್ ಆಗಿಲ್ಲ. ಈ ಮನೆಯ ರೀತಿ ರಿವಾಜು ನೀತಿ ಎಲ್ಲ ಕಲ್ತ್ಕೊಂತಾಳೆ. ಇಲ್ಲ ಅಂದ್ರೆ ಕಲ್ಸಕ್ಕೆ ನಾನಿದ್ದೀನಲ್ಲ. ಇದು ಸುಂಕುತ್ಕಟ್ಟೆ ಸುಂದ್ರಿಯ ಮದುವೆ. ನೋಡು ಮಳ್ಳಿ ತರ ಹೇಗ್ ಕೂತಿದ್ದಾಳೆ ಅಂತ. ಈ ನಾಗರಬಾವಿ ನಾಗವೇಣಿ ಇರೋ ತನಕ ನಿನ್ನ ಪ್ರೆಸೆಂಟ್ ಮತ್ತೆ ಫ್ಯೂಚರು ಬರೀ ಟಾರ್ಚರು. ಹಲೋ, ಹಾಂ ಸರ್, ಓಕೆ ಓಕೆ ಸರ್. ಹೋದ ಎಪಿಸೋಡಲ್ಲಿ ಕಪಾಳಕ್ಕೆ ಹೊಡೆದೆ ಅಂತ ಬೇಜಾರು ಮಾಡಿಕೊಂಡು ಈ ಎಪಿಸೋಡ್ಗೆ ಮೇಕಪ್ ಮಾಡ್ಕೊಳ್ದೆ ಬಂದ್ಬಿಟ್ಟಿದ್ಯಾ? ಇನ್ನೂ ಬೇಜಾರಾ? ನನಗೇನು ಬೇಜಾರಿಲ್ಲ, ಐ ಆಮ್ ಜಸ್ಟ್ ಸ್ಯಾಡ್. ಪಾಪ ನನ್ನಿಂದ ನಿಮಗೆ 60,000 ಕೋಟಿ ಡೀಲ್ ಹಾಳಾಯ್ತಲ್ಲ, ಅದಕ್ಕೆ ದುಃಖ. ಅಯ್ಯೋ, ಈ ಚಿಲ್ಲರೆ ಕಾಸ್ಟ್ ಡೀಲ್ಗಳಿಗೆಲ್ಲ ನೀನು ಬೇಜಾರು ಮಾಡ್ಕೊಳ್ಬೇಡ. ಈ ಸೀರಿಯಲ್ ಮೇಲೆ ಹಣೆಗೋ ಇನ್ಯಾವ ಎಪಿಸೋಡಲ್ಲೂ ನಿಂಗೆ ಈ ಥರ ಆಗದೆ ಇರೋಂಗೆ ನಾನು ನೋಡ್ಕೊಳ್ತೀನಿ. ಬೇರೆ ಎಪಿಸೋಡ್ ತನಕ ಯಾಕೆ, ಈ ಎಪಿಸೋಡಲ್ಲಿ ಇಕ್ಕಿಸ್ತೀನಿ ನೋಡು. ನಾನು ಹೇಳಿದ್ದೊಂದು, ಇವ್ರು ಮಾಡಿರೋ PPT ಒಂದು. ಉಗಾಂಡ ಉಪ್ಪಿಟ್ಟು ಏನು ಘಮ ಘಮ ಅಂತ ಇದೆ. ಹಲೋ ಮಾನ್ಯತಾ, ಟೆಕ್ ಪಾರ್ಕಲ್ಲಿ ಕೂತ್ಕೊಂಡು ಏನಮ್ಮ ಮಾಡ್ತಿದ್ಯಾ ನೀನು? ನೋಡಿ ನಿಮ್ಮ ಫೇವ್ರೇಟು ಉಪ್ಪಿಟ್ಟು. ಅಯ್ಯೋ ಅದಕ್ಕೆ ಬೇಗ ಬನ್ನಿ. ನಾಗೇಶ, ಅಯ್ಯೋ ಅದಕ್ಕೆ ನಾನು ಏನು ಮಾಡಿಲ್ಲ, ಜಸ್ಟ್ ಉಪ್ಪಿಟ್ಟು ತಂದ್ಕೊಟ್ಟಿದ್ದ ಅಷ್ಟೇ. ಹೌದಮ್ಮ, ನೀನ್ ಏನು ಮಾಡಿಲ್ಲ. ಅವನಿಗೆ ಎಮರ್ಜೆನ್ಸಿ ಟ್ಯಾಬ್ಲೆಟ್ ಕೊಟ್ರೆ ಸರಿ ಹೋಗುತ್ತೆ. ಸರಿ ಹೋಯ್ತಕ್ಕ, ಸರಿ ಹೋಯ್ತಮ್ಮ. ಅಕ್ಕ, ಉಪ್ಪಿಟ್ಟು ಇವತ್ತು ನೀನಿಲ್ಲ ಅಂದಿದ್ರೆ ಅಪ್ಪಿಟ್ಟಾಗ್ಬಿಡ್ತಿದೆ ಅಕ್ಕ. ಇವನಿಗೆ ಉಪ್ಪಿಟ್ಟು ಫೋಬಿಯಾ ಇದೆ. ಉಪ್ಪಿಟ್ಟು ಅಂದಿದ ತಕ್ಷಣ ಪ್ಯಾನಿಕ್ ಅಟ್ಯಾಕ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ನಾನು ಬೇಡ ಬೇಡ ಅಂದ್ರು ಇವ್ನಿಗೆ ಉಪ್ಪಿಟ್ಟೇ ಮಾಡ್ಕೊಂಡಿದ್ಯಾ. ಅಯ್ಯೋ ಅಯ್ಯೋ, ಇವ್ರಿಗೆ ಉಪ್ಪಿಟ್ಟು ಅಂದ್ರೆ ಪ್ರಾಣ, ಮಾಡ್ಕೊಡಿ ಜಾಣ ಅಂತ ನೀವೇ ತಾನೇ ಹೇಳಿದ್ದು. ಉಪ್ಪಿಟ್ಟು ಫೋಬಿಯಾ ಬಗ್ಗೆ ಎಲ್ಲ ಹೇಳಿದ್ರಿ ನೀವು? ಹಾಗಾದ್ರೆ ನೀನ್ ಫ್ಯಾನ್ ನೋಡ್ಕೊಂಡು ನಿಂತಿರ್ಬೇಕಾರೆ ನನ್ನ ತಮ್ಮಂಗೆ ಉಗಾಂಡ ಉಪ್ಪಿಟ್ಟು ಮಾಡ್ಕೊಡು ಅಂತ ನಾನು ಹೇಳಿದೆ ಅಲ್ವಾ? ಆಯ್ತು ಬಿಡಮ್ಮ, ನಾನೇ ಸುಳ್ಳಿ ನೀನೇ ಸತ್ಯವತಿ. ಈ ಮನೇಲಿ ನೀವಿಬ್ರೇ ಇರಿ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಬಾಯ್. ಅಕ್ಕ ನಿಂತ್ಕೋ. ನಮ್ಮಕ್ಕ ತಪ್ಪು ಬೇಕಾರೆ ಮಾಡ್ಬೋದು, ಆದರೆ ಮಿಸ್ಟೇಕ್ ಯಾವತ್ತೂ ಮಾಡಲ್ಲ. ಫ್ಯಾನ್ ನೋಡ್ಕೊಂಡು ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ತಿಂಡಿ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ.
ಹಾ, ನಮ್ಮ ನಾಯಂಡಳ್ಳಿ ನಾಗೇಶನ್ಗೆ ಉಪ್ಪಿಟ್ಟಂದ್ರೆ ತುಂಬಾ ಇಷ್ಟ. ಹೌದಾ ಅದ್ಕೆ? ಅದನ್ನ ಮಾಡ್ಕೊಡು. ನಾನು ಸ್ಪೆಷಲ್ ಉಗಾಂಡ ಉಪ್ಪಿಟ್ಟು ಮಾಡೋದ್ರಲ್ಲಿ ಇಡೀ ಸೌತ್ ಉತ್ತರಹಳ್ಳಿಗೆ ಫೇಮಸ್. ಹಾ ಮಾಡಮ್ಮ. ಇದು ಸುಂಕುತ್ ಕಟೆ ಸುಂದ್ರಿಯ ಮದುವೆ.